ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ನಾನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ ಈ ಬಿಗ್ ಬಾಸ್ ಮನೆಯಲ್ಲಿ ಊಟ ಬಿಡ್ತೀನಿ ಅಂದ್ಬಿಟ್ಟು ಎಮೋಷ್ನಲಿ ಬಂದು ಬ್ಲ್ಯಾಕ್ ಮೇಲ್ ಮಾಡಿ ತುಂಬ ನಾಟಕ ಮಾಡಿದಂಥ ಅಶ್ವಿನಿ ಗೌಡ ಅವ್ರಿಗೆ ಇವತ್ತು ಕಿಚನಿಂದ ಖಡಕ್ ಕ್ಲಾಸ್ ಅಂತಲೇ ಹೇಳ್ಬೋದು. ಇಂಟ್ರೆಸ್ಟಿಂಗ್ ಆಗಿದೆ. ಇವತ್ತು ಯಾಕೋ ಅಶ್ವಿನಿ ಗೌಡರ ಎಲ್ಲ ಆಟಗಳನ್ನ ಎಕ್ಸ್ಪೋಸ್ ಮಾಡುವಂಥ ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ ಸುದೀಪ್ ಅಣ್ಣ ಅಂತ ಅನಿಸಿದೆ. ಗುಡ್. ಅಟ್ಲೀಸ್ಟ್ ಇದೆಲ್ಲ ಆದಮೇಲೆ ಅಶ್ವಿನಿ ಗೌಡರು ಬದಲಾದರೆ ತುಂಬ ಒಳ್ಳೆಯದು. ಏನು ಮಾಡ್ತಾರೆ ಕತೆ ಅಂತ ನೋಡೋಣ. ಆ್ಯಂಡ್ ಇವಾಗ ಪ್ರೋಮೋ ಸಕ್ಕತ್ತಾಗಿದೆ, ನೋಡ್ಕೊಬೇಡ. ಆಮೇಲೆ ಡೀಟೇಲ್ ಮಾತಾಡೋಣ ಬನ್ನಿ. ಉಸ್ತುವಾರಿಯಾಗಿ ಕರೆಕ್ಟ್ ಆಗಿ ನಿಭಾಯಿಸುತ್ತೆ. ಉಸ್ತುವಾರಿ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ ಅವ್ರಿಗೆ. ನಿಮಗೆ ಕಾಣಿಸ್ತಾ ಇಲ್ವಾ? ಅಲ್ಲಿ ರೂಲ್ಸ್ ಬುಕ್ ಇಲ್ವಾ? ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಗೆ ಚಪ್ಪಾಳೆ ತಟ್ಟಲ, ಸಲ್ಯೂಟ್ ಹೊಡಿಲ್ಲ, ಇಲ್ಲ ಇನ್ನೊಂದ್ ಕಡೆ ಊಟ ಬಿಟ್ಟು ಸಾರಿ ಕೇಳಿಸ್ಕೊಳ್ಳೋದು, ಊಟ ಬಿಟ್ಕೊಂಡು ಕುತ್ಕೊಳ್ಳೋದು ಒಂದು ಇಮೋಷನಲ್ ಬ್ಲಾಕ್ ಮೇಲ್ ಆಗ್ಬಿಡುತ್ತೆ. ಯಾರು ಊಟ ಬಿಟ್ರು ಅಂತಾನೆ ಅರ್ಥ ಆಗಿಲ್ಲ ನಂಗೆ ಅವತ್ತು ಅಶ್ವಿನಿಗೋಸ್ಕರ. ನಾನು ಎಲ್ಲಾ ಮಕ್ಕಳು ನೋಡ್ದಂಗೆ ಹೇಳ್ತೀನಿ. ಕತೆ ಕಿಚ್ಚನ ಜೊತೆ ಇಂದು ರಾತ್ರಿ 9 ಗಂಟೆಗೆ. ಇದು ಬೇಕಾಗಿತ್ತು ಗುರು. ಪ್ರೋಮೋ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಬಟ್ ಎಪಿಸೋಡ್ ಯಾವ ಥರ ಹೋಗುತ್ತೆ ಕಥೆಯಿಂದ ಕಾದು ನೋಡಬೇಕಾಗುತ್ತೆ. ಆ್ಯಂಡ್ ಇದ್ರ ಬಗ್ಗೆ ಏನಿಸುತ್ತೆ ಗೈಸ್, ಕಮೆಂಟ್ ಸೆಕ್ಷನ್ ತಿಳಿಸಿ. ಅಶ್ವಿನಿ ಗೌಡರು ಇಷ್ಟೆಲ್ಲ ಕ್ಲಾಸ್ ಆದಮೇಲೆ ಬದಲಾಗ್ತಾರೆ ಅಂತ ಅನಿಸುತ್ತಾ? ಬದಲಾಗಿ ಒಂದು ಒಳ್ಳೆ ರೀತಿ ಆಟ ಆಡ್ತಾರೆ ಅಂತ ಅನಿಸುತ್ತಾ? ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಬಟ್ ಏನಪ್ಪ ವಿಷಯ ಅಂದರೆ, ತುಂಬ ದಿನದಿಂದ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ದಂಥದ್ದು ಇದೇ ರೀತಿ ಕ್ಲಾಸ್ ತಗೊಳ್ಳಿ ಅಂತ. ಯಾಕಂದರೆ ತುಂಬ ಅತಿಯಾಗಿತ್ತು. ಒಂದಲ್ಲ ಎರಡಲ್ಲ ಪದೇ ಪದೇ ತಪ್ಪುಗಳಾಗ್ತಾನೆ ಇತ್ತು. ಆ್ಯಂಡ್ ಇಲ್ಲಿ ಬೇರೆ ಸ್ಪರ್ಧಿಗಳ ಬಗ್ಗೆ ತುಂಬ ಬೇರೆ ಥರನೇ ಮಾತಾಡಿದ್ರು. ಜೊತೆಗೆ ಒಬ್ಬರನ್ನ ನೆಗೆಟಿವ್ ಆಗಿ ಪೋರ್ಟ್ರೇಟ್ ಮಾಡುವಂಥ ಕೆಲಸಗಳನ್ನ ಮಾಡ್ತಾಯಿದ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ಬೇರೆ ಸ್ಪರ್ಧಿಗಳನ್ನ ತುಂಬ ಚೀಪಾಗಿ ಕೂಡ ಮಾತಾಡಿದ್ದುಂಟು, ಚೀಪಾಗಿ ನೋಡಿದ್ದುಂಟು. ಇದೆಲ್ಲದಕ್ಕೂ ಕೂಡ ಜನ ಬಯಸಿದ್ದೇನೆಂದರೆ ಸುದೀಪ್ ಅಣ್ಣಿಂದ ಕಟ್ಟ ಕ್ಲಾಸ್ ಆಗಬೇಕು ಅಂತ. ಅದು ತುಂಬ ಆಗಲಿಲ್ಲ ಅಂತಲೇ ಹೇಳ್ಬೋದು. ಎಷ್ಟೋ ವಾರಗಳಾದರೂ ಕೂಡ ತುಂಬ ಸೀರಿಯಸ್ ಆಗಿ ಕ್ಲಾಸೇ ತೊಗೊಂಡಿರಲಿಲ್ಲ. ಬಟ್ ಇವತ್ತು ಅದಾಗೋ ರೀತಿ ಕಾಣಿಸಿದೆ. ಅಟ್ಲೀಸ್ಟ್ ಇನ್ಮೇಲಾದರೂ ಇದನ್ನು ಅರ್ಥ ಮಾಡಿಕೊಂಡು ಬದಲಾದರೆ ಅವ್ರಿಗೇ ಒಳ್ಳೆಯದು. ಇನ್ನೂ ಟೈಮ್ ಇದೆ ಬದಲಾಗೋದಕ್ಕೆ. ಆ ಬದಲಾವಣೆನ ನೋಡೋಣ ಮುಂದಿನ ವಾರ ಆಗ್ತಾರಾ ಇಲ್ವಾ ಅಂತ ಏನು ಕತೆ ಅಂತ. ಓಕೆನಾ? ಆ್ಯಂಡ್ ಈ ಪ್ರೋಮೋದಲ್ಲಿ ಕೂಡ ಒಂದಿಷ್ಟು ವಿಷಯಗಳಿದೆ, ಅದು ನೋಡ್ತಾ ಡೀಟೇಲಾಗಿ ಮಾತಾಡ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ ಬನ್ನಿ. ಒಂದು ಟಾಸ್ಕ್ ಬರುತ್ತೆ, ಉಸ್ತುವಾರಿಯಾಗಿ ಕರೆಕ್ಟ್ ಆಗಿ ನಿಭಾಯಿಸಿದ್ರ. ಆ್ಯಕ್ಚುಲಿ ಇಲ್ಲಿ ಇಂಟ್ರೆಸ್ಟಿಂಗಾಗಿ ಕೊಟ್ಟಿದ್ರು. ನೀವು ಅಬ್ಸರ್ವ್ ಮಾಡಿದ್ರೆ ಗೈಸ್, ಅಲ್ಲಿ ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಇವರಿಬ್ಬರು ಕೂಡ ಉಸ್ತುವಾರಿ ಆಗ್ತಾರೆ. ಆ್ಯಂಡ್ ಆ ಟೀಮ್ಗೆ ಕ್ಯಾಪ್ಟನ್ ಕೂಡ ಆಗ್ತಾರೆ. ಆ್ಯಂಡ್ ಇಲ್ಲಿ ಅವರ ಮೇನ್ ಜವಾಬ್ದಾರಿ ಇದ್ದಂಥದ್ದು ಏನಪ್ಪ ಅಂದರೆ, ರೂಲ್ಸ್ನ ಅರ್ಥ ಮಾಡಿಕೊಂಡು ಅಲ್ಲಿ ಎಲ್ಲ ಸ್ಪರ್ಧಿಗಳು ಆ ರೂಲ್ಸ್ ತಕ್ಕಂತೆ ಆಟ ಆಡ್ತಿದ್ದಾರೆ ಅನ್ನೋದು ನೋಡ್ಕೊಳ್ಳೋಂಥದ್ದು. ಆದರೆ ಇಲ್ಲಿ ಇವರಿಬ್ಬರ ಮಧ್ಯೆ ಒಂದಿಷ್ಟು ಕ್ಲಾಶ್ ಕೂಡ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ನೀವು ಅಬ್ಸರ್ವ್ ಮಾಡಿದ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ, ಇಬ್ಬರು ಕೂಡ ಒಂದು ಮಾತಲ್ಲಿ ಜಾಸ್ತಿನೇ ಆಗುತ್ತೆ. ಆ್ಯಂಡ್ ಆ ಜಗಳದಲ್ಲೂ ಕೂಡ ಏಕವಚನಗಳಾಗ್ಬೋದು, ಅದೊಂದು ಮೇಲೆ ನೀನು ತಾನು ಅನ್ನೋದ್ರ ಬಗ್ಗೆ ಮಾತುಕತೆ ಆಗ್ಬೋದು. ಅದಕ್ಕೆ ಇವತ್ತು ಉತ್ತರ ಸಿಗುತ್ತೆ ಬಿಡಿ ಅವ್ರಿಗೆ. ಓಕೆನಾ? ಜೊತೆಗೆ ಅಲ್ಲಿ ವಿಷಯ ದೊಡ್ಡದಿರಲೇ ಇಲ್ಲ, ಅದನ್ನು ದೊಡ್ಡದಾಗಿ ಮಾಡಿದವರೇ ಅವರು. ಓಕೆನಾ? ಆ್ಯಂಡ್ ಇಲ್ಲಿ ಇನ್ನೊಂದೇನಪ್ಪ ಅಂದರೆ, ಉಸ್ತುವಾರಿ ಕೆಲಸ ಇದ್ದಿದ್ದೇನಪ್ಪ ಅಂದರೆ, ಅವರ ಕಡೆ ಏನು ಒಂದು ಉಸ್ತುವಾರಿ ಮಾಡಿ ಅಂತ ಹೇಳಿದ್ರು, ಅಲ್ಲಿ ನೋಡ್ಕೋಬೇಕಾಗುತ್ತೆ. ಅಲ್ಲಿ ಮೊದಲು ರೂಲ್ಸ್ ಇರೋದನ್ನ ಫಾಲೋ ಮಾಡ್ತಾರೆ ಏನು ಕತೆ ಅಂದ್ಬಿಟ್ಟು ಚೆಕ್ ಮಾಡಬೇಕಾಗಿತ್ತು. ಓಕೆನಾ? ಆದರೆ ನೀವು ಅಬ್ಸರ್ವ್ ಮಾಡಿದ್ರೆ ಅವತ್ತು ಅವ್ರು ಬಂದು ಗಿಲ್ಲಿಯವ್ರ ಜೊತೆ ಮಾತಾಡುವಂಥದ್ದು, ಗಿಲ್ಲಿ ಅಲ್ಲಿ ಏನು ನಡೀತು ಅಲ್ಲಿ ಬಂದು ಮಾತಾಡುವಂಥದ್ದು, ಅದನ್ನು ಮಾಡ್ತಾಯಿದ್ರು. ಅಲ್ಲಿ ಉಸ್ತುವಾರಿ ನೀವು ಅಬ್ಸರ್ವ್ ಮಾಡಿ, ಅವತ್ತು ಧನುಷ್ ಅವರು ಏನು ನಡೆಯುತ್ತೆ ಮತ್ತು ಅಭಿಯವ್ರದ್ದು ಏನು ನಡೆಯುತ್ತೆ ಆ ವಿಷಯದಲ್ಲಿ ತುಂಬ ನೀಟಾಗಿ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಓಕೆನಾ? ಒಂದು ಏನಪ್ಪ ಅಂದರೆ, ಹಿಂಗಿರುತ್ತಲ್ವ, ಇದನ್ನು ಹಿಂಗೆ ಇಟ್ಕೋಬೇಕಾಗಿತ್ತು, ಹಿಂಗೆ ಡ್ರಮ್ನ ಇದು ಮಾಡ್ಕೊಂಡಿರ್ತಾರೆ. ಸೊ ಅದನ್ನು ಸರಿ ಮಾಡೋಕ್ಕೋಸ್ಕರ ಕಾವೇರಿಂಗ್ ಎಳಿತಾರೆ. ಅದರಿಂದ ಏನು ಮಾಡ್ತಾರೆ, ಅಭಿಯವರು ಅದನ್ನು ಕಾಲು ಒದಿತಾರೆ. ಸೊ ಅದಾದಮೇಲೆ ಗಿಲ್ಲಿ ಬರೋದು. ಗಿಲ್ಲಿ ಬಂದು ಮಾತಾಡಿದ್ದಕ್ಕೆ ಧನುಷ್ ಅವ್ರು ಮಾತಾಡ್ತಾರೆ. ಧನುಷ್ ಅವ್ರು ಮಾತಾಡ್ದಂಬಿಟ್ಟು ಇವರು ರಿಯಾಕ್ಟ್ ಕೊಡ್ತಾರೆ. ಆ ರಿಯಾಕ್ಷನ್ ಆದಮೇಲೆ ಇಲ್ಲಿ ಅಶ್ವಿನಿ ಗೌಡರು ಬರ್ತಾರೆ. ಸೊ ಇಷ್ಟೆಲ್ಲವೂ ಕೂಡ ಮೂಲ ಕಾರಣ ಆಗಿದ್ದಂಥದ್ದು ಹಿಂಗೆ ಡ್ರಮ್ನ ಇಟ್ಕೊಂಡಿದ್ದಂಥದ್ದು. ಅಂದರೆ ರೂಲ್ಸ್ ಪ್ರಕಾರ ಡ್ರಮ್ನ ಇಟ್ಕೊಂಡಿಲ್ಲ, ಅಲ್ಲೇ ತಪ್ಪು. ಓಕೆನಾ? ಅದೇ ಆಗಿರಲಿಲ್ಲ ಅಂದರೆ ಕಾವೇರಿ ಬಂದು ಕೂಡ ಹಿಂಗೆ ಹಿಡಿತಾ ಇರಲಿಲ್ಲ. ಅದಾದಮೇಲೆ ಅಭಿ ಕೂಡ ಒದಿತಿರಲಿಲ್ಲ, ಆಮೇಲೆ ಗಿಲ್ಲಿಯವರು ಬರ್ತಿಲ್ಲ. ಸೊ ಈ ರೀತಿ ನೋಡಿದಾಗ ಮೂಲ ಕಾರಣ ಅಂತ ನೋಡಿದಾಗ ಇಲ್ಲಿ ತಪ್ಪಿದ್ದಂಥದ್ದು ಅಲ್ಲಿ ಅವ್ರು ಹೆಂಗೆ ಇಟ್ಕೊಂಡಿದ್ರಿಂದನೇ. ಓಕೆನಾ? ಸೊ ಅದನ್ನು ಕರೆಕ್ಟ್ ಮಾಡಬೇಕಾದ್ರೆ ಮಾತಾಡ್ಬೇಕಾದ್ರೆ ಅಲ್ಲಿ ಅಶ್ವಿನಿ ಗೌಡರು ಬಂದು ಮಾತಾಡುವಂಥ ಅವಶ್ಯಕತೆ ಇರಲಿಲ್ಲ. ಆ ಕಡೆ ನೀವು ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಮಧ್ಯದಲ್ಲಿ ಇವ್ರು ನಿಂತ್ಕೋತಾರೆ, ಆ ಕಡೆಯಿಂದ ರಿಷಾ ಓಡೋಗ್ತಾ ಇರ್ತಾರೆ. ಜೊತೆಗೆ ನೀವು ನೋಡಿರ್ಬೋದು ಅಲ್ಲಿ ಜಗಳ ಪರ್ಸ್ನಲ್ ತಗೊಂಡು ಜಾನ್ವಿಯರ್ ಜಗಳ ಆಡ್ತಾ ಇರ್ತಾರೆ. ಅದನ್ನು ಕೂಡ ಕ್ಲಿಯರಾಗಿ ನೋಡ್ಬೋದು. ಮತ್ತು ಹಿಂಗೆ ಎಳೆದಿರೋಂಥದ್ದು ಏನಿದೆ ಅದರಲ್ಲೂ ಕೂಡ ಅಷ್ಟೇ ಅಲ್ಲೇ ಸರಿ ಮಾಡ್ಬೋಯ್ತು. ಯಾಕೆ ರೂಲ್ಸ್ ಅರ್ಥ ಮಾಡ್ಕೊಂಡಿರಲ್ವಾ? ಅಟ್ಲೀಸ್ಟ್ ಆ ಕಡೆ ಹೋಗ್ಬಿಟ್ಟು ಸರಿ ಹಂಗೆ ನಿಂತ್ಕೋಬೇಕು, ಎಲ್ಲನೂ ಕೂಡ ಅದನ್ನು ನೋಡ್ಕೋಬೇಕಾಗುತ್ತೆ. ಬಟ್ ಇವರ ಫೋಕಸ್ ಈ ಕಡೆ ಇತ್ತು, ಗಿಲ್ಲಿಯವ್ರ ಕಡೆ. ಅದು ಬೇಕಾಗಿರಲಿಲ್ಲ ಅಂತ ಅನಿಸ್ತು. ಓಕೆನಾ? ಅದ್ರ ಜೊತೆಗೆ ಜಾನ್ವಿಯವರು ನೀವು ನೋಡಿರ್ಬೋದು ರಾಶಿಕ್ ಅವ್ರ ಜೊತೆ ಎಷ್ಟೆಲ್ಲ ಜಗಳ ಆಡಿದ್ರು, ಆ್ಯಂಡ್ ಪರ್ಸ್ನಲಾಗಿ ಎಷ್ಟೆಲ್ಲ ಅಟ್ಯಾಕ್ ಮಾಡಿದ್ರು, ಆಮೇಲೆ ಇಟ್ಕೊಂಡು ಎಳೆದಿದ್ದಾಗ್ಬೋದು. ಇವೆಲ್ಲ ನೋಡಿದ್ದೀವಿ. ಇದನ್ನೆಲ್ಲ ಆಗ್ತಿರ್ಬೇಕಾದ್ರೆ ಏನು ಮಾಡ್ತಾಯಿದ್ರು. ಸೊ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಅಲ್ಲಿ ಹೋಗಿ ಅಲ್ಲ ಬರಬೇಕಾದ್ರೆ ನೀನು ಅನ್ನೋ ಒಂದು ಒಡೆನೋ ಬರುತ್ತಪ್ಪ, ಅದಕ್ಕೇನೆ ತಿರ್ಗಾ ಬಂದು ಯೋಗ್ಯತೆ ಆಗಿ ಹೀಗೆ ಅಂದ್ಕೊಂಡು ಜಗಳ ಮಾಡಿ ಅದನ್ನು ರಂಪಾಟ ಮಾಡ್ತಾರೆ. ಇದೆಲ್ಲ ಅವಶ್ಯಕತೆ ಇತ್ತಾ? ಆ್ಯಂಡ್ ನೀವೇನಾರು ಒಬ್ರಿಗೆ ಹಂಗೆ ಅಂತಿದ್ದೀರಾ, ನೀನೊಂದಿರೋದೇ ಪ್ರಾಬ್ಲಮ್ ಆಯಿತು ಅಂದ್ರೆ ನೀವು ರೆಸ್ಪೆಕ್ಟ್ ಕೊಡೋದನ್ನ ಕಲಿಬೇಕಾಗುತ್ತೆ. ಅದ್ರ ಬಗ್ಗೆ ಇವತ್ತು ಪಾಠ ನಡೆಯುತ್ತೆ, ಅದು ಬೇರೆ ವಿಷಯ. ಓಕೆನಾ? ಬಟ್ ಆದರೆ ಅವತ್ತು ಇವರ ತಪ್ಪುಗಳು ಬೇರೆಯೇ ಇತ್ತು, ತುಂಬ ದೊಡ್ಡದಾಗಿತ್ತು. ಆ್ಯಂಡ್ ಗಿಲ್ಲಿಯವ್ರ ಕಡೆಯಿಂದ ಏನು ತಪ್ಪಾಗಿಲ್ಲ ಅಂತಲ್ಲ, ಆ ಕಡೆಯಿಂದ ಕೂಡ ತಪ್ಪಾಗಿದೆ. ಉಸ್ತುವಾರಿ ಕೆಲಸಗಳಲ್ಲಿ ಸ್ವಲ್ಪ ಎಡವಟ್ಟು ಆದಂಗೆ ಕಾಣಿಸ್ತು. ಆದರೆ ಮೂಲ ಕಾರಣ ಅಂತ ನೋಡಿದಾಗ ಅಲ್ಲಿ ವಾಯ್ಸ್ ರೈಸ್ ಮಾಡಿದ್ದು ರೈಟ್ ಇತ್ತು. ಬಟ್ ಇಲ್ಲಿ ಅಶ್ವಿನಿ ಅವರು ಬಂದು ಮಾತಾಡಿದ್ರಿಂದ ಅದು ಇನ್ನೂ ದೊಡ್ಡದಾಯಿತು. ಆ್ಯಂಡ್ ರೂಲ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳೋದಂತೆ ತಪ್ಪು ಮಾಡಿದ್ರು ಇಬ್ಬರು ಕೂಡ ಅಂತ ಹೇಳ್ಬೋದು. ಬಟ್ ಎರಡು ಟೀಮ್ ಕಡೆಯಿಂದ ಕೂಡ ಖಂಡಿತವಾಗ್ಲೂ ಅಲ್ಲಿ ಅವತ್ತು
ಒಂದು ಫೋಲ್ಗಳು ಅಥವಾ ಒಂದು ತಪ್ಪುಗಳಾಯಿತು. ಬಟ್ ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋ ಬದಲು ಇವ್ರುಗಳಲ್ಲೇ ಜಗಳಾಡಿದ್ದೇನಿತ್ತು ಅವತ್ತು ಸಿಕ್ಕಾಪಟ್ಟೆ ಬೇಜಾರಿತ್ತು. ಮೇ ಬಿ ಗಿಲ್ಲಿಯವ್ರಿಗೂ ಕೂಡ ಇದೇ ವಿಷಯಕ್ಕೆ ಸಂಬಂಧಪಟ್ಟವ್ರು ಕೂಡ ಒಂದಿಷ್ಟು ಕ್ಲಾಸ್ ಇರ್ಬೋದು ಅಂತ ಅನ್ಸುತ್ತೆ. ವೆಯ್ಟ್ ಮಾಡಿ ನೋಡೋಣ, ಓಕೆನಾ. ಉಸ್ತುವಾರಿ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ ಅವ್ರಿಗೆ. ಆ್ಯಕ್ಚುಲಿ ಅವತ್ತು ರಘುವಣ್ಣ ಕೂಡ ಇದನ್ನು ಮಾತಾಡ್ತಾರೆ, ಒಂದು ಗೇಮ್ನ ಹೆಂಗೆ ನಡ್ಸ್ಕೊಡ್ಬೇಕು ಒಂದು ಸ್ಪೋರ್ಟ್ಸ್ ನಮ್ಮದೇ ಗೊತ್ತಿಲ್ಲ ಅವ್ರಿಗೆ, ಸುಮ್ಮನೆ ಹೆಂಗೆಂಗೋ ಮಾಡ್ತಾರೆ, ಒಂದು ಐಡಿಯಾ ಇಲ್ಲ ಅನ್ನೋದು ಕೂಡ ಹೇಳ್ತಾಯಿದ್ರು. ಹಂಗೆ ಕಾಣಿಸ್ತು ಅವತ್ತು ನೀವು ನೋಡಿದ್ರೆ ಅವ್ರ ಆಟ ಹಂಗೆ ಇತ್ತು, ಬಿಹೇವ್ ಕೂಡ ಹಂಗೆ ಇತ್ತು. ನಿಮಗೆ ಕಾಣಿಸ್ತಾ ಇಲ್ವಾ ಅಲ್ಲಿ ರೂಲ್ಸ್ ಬುಕ್ ಇಲ್ವಾ? ಆ್ಯಂಡ್ ಇದನ್ನು ಯಾರಿಗೆ ಹೇಳಿದ್ರು, ಉಸ್ತುವಾರಿ ಆಗಿರುವಂಥ ಉಸ್ತುವಾರಿ ಮಾಡಿದಂಥ ಗಿಲ್ಲಿ ಮತ್ತು ಇವ್ರಿಗೆ ಹೇಳ್ತಿದ್ದಾರೆ ಅಥವಾ ಬರೀ ಅಶ್ವಿನಿ ಗೌಡರಿಗೆ ಹೇಳ್ತಿದ್ದಾರೆ, ರಘುವಣ್ಣಂಗೆ ಹೇಳಿರೋ ರೀತಿ ಕೂಡ ಅನಿಸ್ತಿದೆ. ಬಟ್ ಅರ್ಥ ಮಾಡ್ಕೊಳ್ಳೋದಂಗೆ ತಪ್ಪು ಮಾಡಿರ್ಬೋದು ಅಂತ ಕೂಡ ಇರ್ಬೋದು ಅಂತ ಅನ್ಸುತ್ತೆ. ಮೇ ಬಿ ಈ ವಿಷಯದಲ್ಲಿ ಉಸ್ತುವಾರಿ ಅಂತ ವಿಷಯದಲ್ಲಿ ಇಬ್ಬರಿಗೂ ಕೂಡ ಕ್ಲಾಶ್ ಇರುತ್ತೆ ಅನಿಸುತ್ತೆ. ಯಾಕಂದರೆ ಎರಡು ಟೀಮ್ ಕಡೆಯಿಂದ ಕೂಡ ತಪ್ಪುಗಳಾಯಿತು. ಸೊ ತುಂಬ ವಿಷಯಗಳು ನಡೆದಿದೆ, ಹಾಗಾಗಿ ಓಕೆನಾ. ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಗೆ ಚಪ್ಪಾಳೆ ತಟ್ಲ, ಸಲ್ಯೂಟ್ ಹೊಡಿಲ್ಲ. ಅದಂತೂ ಸತ್ಯ ಗುರು. ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇದನ್ನು ಆಲ್ರೆಡಿ ಎಪಿಸೋಡ್ ಇವ್ರು ಕೂಡ ಹೇಳಿದ್ದೆ ಮಾತನ್ನ. ಈ ಸೀಸನ್ ಟಾಸ್ಕ್ಗಳು ಕೊಡ್ತಾಯಿಲ್ಲ, ಅಯ್ಯೋ ಪಾಪ ನಮ್ಮ ಸ್ಪರ್ಧಿಗಳು ಅವ್ರು ತಾನೇ ಏನು ಮಾಡ್ತಾರೆ, ಎಲ್ಲಿ ತಾನೇ ಪ್ರೂವ್ ಮಾಡ್ಕೋತಾರೆ ಅಂತ ನಾವೇ ಕ್ವಶನ್ ಮಾಡ್ತಿದ್ವಿ. ಆದರೆ ಟಾಸ್ಕ್ ಕೊಟ್ಟಾಗ ಅದನ್ನು ಅರ್ಥ ಮಾಡ್ಕೊಳ್ಳೋದಂಗೆ ಎಷ್ಟೆಲ್ಲ ಅಡ್ವರ್ಟ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ನೀವು ಅವತ್ತು ನೋಡಿದ್ರೆ ಎಷ್ಟು ತಪ್ಪು ಆಗ್ತಿದೆ ಗೊತ್ತಾ, ಭಯಂಕರ ತಪ್ಪುಗಳು ಮಾಡಿದ್ರು, ಓಕೆನಾ. ಅವ್ರು ಮಾಡಿದ್ರಂಬಿಟ್ಟು ಇವ್ರು ಮಾಡಿದ್ರಂಬಿಟ್ಟು ಅವರು, ಇದೇ ಆಗುವಂಥದ್ದು ಈ ಸೀಸನ್ ಕತೆ, ಓಕೆನಾ. ನೀವು ಅಬ್ಸರ್ವ್ ಮಾಡ್ಕೊಬನ್ನಿ, ಅವ್ರಂದ್ರೆ ನಾವು ಅಂತೀವಿ, ನಾವಂದ್ವಾ ಅವ್ರು ಅಂತಾರೆ, ಇಷ್ಟೇ. ಇದನ್ನು ಬಿಟ್ಟು ಬೇರೆ ಏನೂ ಇರಲ್ಲ. ಒಟ್ಟಿನಲ್ಲಿ ಕಾಣಿಸ್ಕೋಬೇಕು, ಗಲಾಟೆ ಮಾಡಬೇಕು, ಹೈಲೈಟ್ ಆಗಬೇಕು, ಇಷ್ಟೇ ಇರುತ್ತೆ, ಓಕೆನಾ. ಇಷ್ಟೆಲ್ಲ ಬೇರೆದ್ರ ಬಗ್ಗೆ ಮಾತಾಡುವಂಥ ವ್ಯಕ್ತಿಗಳು. ಆ್ಯಂಡ್ ಇಲ್ಲಿ ಗಿಲ್ಲಿಯವ್ರು ಕೂಡ ಇನ್ಕ್ಲೂಡ್ ಆದರೂ ಆಗ್ಬೋದು ಅನ್ಸುತ್ತೆ ಈ ಟಾಪಿಕಲ್ಲಿ. ಮೇ ಬಿ ಇಲ್ಲಿ ನಮ್ಗೆ ಬರೀ ಇವ್ರು ಮಾತ್ರ ಫೋಕಸ್ ಮಾಡ್ತಾರೆ ಅಂದಾಗ ಇವ್ರಿಗೆ ಮಾತ್ರ ಹೇಳ್ತಾರಂತೂ ಅಲ್ಲ, ಗಿಲ್ಲಿಯರಿಗೂ ಕೂಡ ಇದನ್ನು ಉಸ್ತುವಾರಿ ಬಗ್ಗೆ ಮಾತಾಡ್ತಾರೆ ಅಂತ ಅನ್ಸುತ್ತೆ. ಆ್ಯಂಡ್ ಇಲ್ಲಿ ಇವ್ರಂತ ಬಂದಾಗ ಇಷ್ಟೆಲ್ಲ ಮಾತಾಡೋರು ಆ ರೂಲ್ ಬುಕ್ಕಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳಕ್ಕಾಗ್ತಿರ್ಲಿಲ್ವಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಸೊ ಅದ್ರ ಬಗ್ಗೆ ಇವಾಗ ಸರಿಯಾಗಿರುವಂಥದ್ದು ಏನು ಮಾಡಬೇಕು ಗೈಸ್, ಚಪ್ಪಾಳೆ ತಟ್ಟಬೇಕಾ ಹೇಳಿ ನೀವೇ. ಇನ್ನೊಂದ್ ಕಡೆ ಊಟ ಬಿಟ್ಟು ಸಾರಿ ಕೇಳಿಸ್ಕೊಳ್ಳೋದು ಅಲ್ವಾ. ಆಮೇಲೆ ಏನು ಗೊತ್ತಾ ಗೈಸ್, ನನಗೆ ಎಷ್ಟು ಬೇಜಾರಾಯಿತು ಅಂದರೆ ಗೌಡವರು ಏನು ಮಾಡಿದ್ರು ಅಂದರೆ ಸಾರಿ ಕೇಳಿಸ್ಕೊಳ್ಳೇಬೇಕು. ಇಲ್ಲಿ ಏನು ತೋರಿಸುತ್ತೆ ಗೊತ್ತಾ, ತಮ್ಮಲ್ಲಿರುವಂಥ ಹೀಗೋ, ಅವ್ನು ನನಗೆ ಮಾತಾಡಿದಾನೆ, ಅವ್ನು ನನ್ನ ಹತ್ರ ಬಂದು ಸಾರಿ ಕೇಳಬೇಕು, ಅದೇ ಇಲ್ಲಾಂದ್ರೆ ನನ್ನ ಕೈಲಿ ಆಗಲ್ಲ. ಆ್ಯಂಡ್ ಎಷ್ಟು ಮಟ್ಟಿಗೆ ಇಲ್ಲಿ ಇವರ ಈಗೋ ತುಂಬ ಜಾಸ್ತಿ ಇದೆ ಅನ್ನೋದು ಗೊತ್ತಾಗ್ತಿದೆ. ಆ್ಯಂಡ್ ಇದನ್ನೇ ಹೇಳ್ತಿರುವಂಥದ್ದು, ಈ ಅಶ್ವಿನಿ ಗೌಡರಲ್ಲಿ ಏನು ದೊಡ್ಡ ಪ್ರಾಬ್ಲಮ್ ಏನಿಲ್ಲ, ಈಗೋನ ಜಾಸ್ತಿ ಇದೆ, ನಾನು ಅನ್ನೋದಿದೆ ಜಾಸ್ತಿ. ಆ್ಯಂಡ್ ನಾನು ಯಾರು ಮುಂದೆನೂ ಕೂಡ ತಲೆ ತೆಗಿಸ್ಬಾರ್ದು ಅನ್ನೋದಿದೆ, ಯಾರ ಮಾತನ್ನು ಕೇಳಬಾರ್ದು. ಈ ಥರ ಬಂದರೆ ಆಗುತ್ತಾ? ಅದು ಬಿಗ್ ಬಾಸ್ ಮೈಲಿ ಚಾನ್ಸೇ ಇಲ್ಲ. ಅದರಿಂದನೇ ಇಷ್ಟೊಂದು ಎಡ್ವರ್ಟ್ ಕೂಡ ಆಗ್ತಿರೋಂಥದ್ದು, ಓಕೆನಾ. ಆ್ಯಂಡ್ ಜೊತೆಗೆ ಮನ್ಸಾರ ಯಾರೋ ಬಂದು ಸಾರಿ ಕೇಳಿದ್ರೆ ಓಕೆ, ಬಟ್ ನೀವು ಇಷ್ಟೊಂದು ಫೋರ್ಸ್ಫುಲಿ ಊಟ ಬಿಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಅವ್ರ ಸಾರಿ ಕೇಳಿಸ್ಕೊಂಡು ನೀವು ಏನು ಪ್ರೂವ್ ಮಾಡೋಕ್ಕೆ ಹೋಗ್ತಿದ್ದೀರಾ, ಅದು ಅರ್ಥನೇ ಆಗ್ತಿಲ್ಲ. ನೀವು ನೆನ್ನೆ ನೋಡಿದ್ರು ಕೂಡ ಅಲ್ಲಿ ಬಂದು ಬೇರೆಯವ್ರು ಬಂದು ಅವರು ಇವರು ಸಾರಿ ಕೇಳಿ ಅಂತ ಹೇಳ್ತಾನೇ ಇದ್ದರು. ಯಾಕಂದರೆ ಇವ್ರು ಆಡ್ತಿದ್ದ ಆಟಕ್ಕೆ, ಬಿಕಾಸ್ ಊಟ ಮಾಡಲ್ಲ. ಎಲ್ಲರೂ ಕೂಡ ಅಯ್ಯೋ ಪಾಪ ಊಟ ಮಾಡ್ತಿರೋ ಅಂತ ಯೋಚನೆ ಮಾಡ್ತಿದ್ದಾರೆ, ಅರ್ಥ ಮಾಡ್ಕೊಳ್ಳಿ, ಓಕೆನಾ. ಆದರೆ ಇವರು ಅವ್ರ ವಿಷಯದಲ್ಲಿ ಯಾವ ಥರ ನಡ್ಕೋತಿದ್ದಾರೆ, ಅದೇ ದೊಡ್ಡ ಪ್ರಾಬ್ಲಮ್, ಓಕೆನಾ. ಇವರು ಅರ್ಥ ಮಾಡ್ಕೊಳ್ಳೋದು ತುಂಬ ಇಡ್ತಿದ್ದಾರೆ. ಕುತ್ಕೊಳ್ಳೋದು ಒಂದು ಇಮೋಷನಲ್ ಬ್ಲ್ಯಾಕ್ ಮೇಲ್ ಆಗ್ಬಿಡುತ್ತೆ. ಆ್ಯಕ್ಚುಲಿ ನನಗೆ ಈ ವಿಷಯ ನಾನು ಈ ಪರ್ಸ್ಪೆಕ್ಟಿವಿಂದ ಯೋಚನೆ ಮಾಡಿಲ್ಲ, ಹೌದಲ್ವಾ. ಈಗ ಊಟ ಬಿಡ್ತೀನಿ ಅಂತ ಏನಿದೆ ಅದೊಂದು ರೀತಿ ಒಬ್ಬರನ್ನ ಎಮೋಷನಲಿ ಬ್ಲ್ಯಾಕ್ ಮೇಲ್ ಮಾಡ್ದಂಗೆ ಅಲ್ವಾ. ಈಗ ರಘುವಣ್ಣಂಗೆ ಅದೆಷ್ಟು ಮಟ್ಟಿಗೆ ಟಾರ್ಚರ್ ಆಗಿರ್ಬೋದು ಅಂದರೆ ಇನ್ನೊಬ್ಬ ಸ್ಪರ್ಧಿಗಳನ್ನ ಕುಗ್ಸುವಂಥ ಪ್ರಯತ್ನನ ಇದು. ನೀವು ನಿಮ್ಮಿಂದ ಏನು ತಪ್ಪಾಗಿದೆ ಅದ್ರ ಬಗ್ಗೆ ಯೋಚನೆ ಮಾಡಿದಂತೆ ಅವ್ರು ಬರೀ ನೀನು ಅನ್ನೋ ಒಂದು ವರ್ಡು ಅಥವಾ ಹೋಗೋ ಅನ್ನೋ ಒಂದು ವರ್ಡೇನಿದೆ, ಅದು ಏಕವಚನ ಅನ್ನೋದು ಇಟ್ಕೊಂಡು ನೀವು ಎಷ್ಟೆಲ್ಲ ಕಚ್ಚರವಾಗಿ ಮಾತಾಡೋದು ಕೂಡ ಲೆಕ್ಕ ಇಲ್ಲ. ಬಟ್ ಅವ್ರ ವ್ಯಕ್ತಿ ಅಂದಿದ್ದಷ್ಟೇ, ಅದು ಕೂಡ ನೀವು ಆಡ್ತಿರೋಂಥ ಕಳ್ಳಾಟಕ್ಕೆ. ಬಟ್ ಅದನ್ನೇ ಇಟ್ಕೊಂಡು ಎಷ್ಟು ಮಟ್ಟಿಗೆ ಒಂದು ಕುಗ್ಸುವಂಥ ಪ್ರಯತ್ನನಾಗಿರೋದೆಲ್ಲವೂ ಕೂಡ ಇದೊಂದು ಸ್ಟ್ರಾಟಜಿ ಆಗಿತ್ತಾ, ಎಲ್ಲವೂ ಕೂಡ ಬರುತ್ತೆ. ನಾನು ಇವಾಗ ಈ ಥರ ಎಲ್ಲ ಯೋಚನೆ ಮಾಡಿಲ್ಲ ಸುದೀಪಣ್ಣ ಹೇಳೋ ರೀತಿ. ಹೌದು, ಇದೊಂದು ರೀತಿ ಬ್ಲ್ಯಾಕ್ ಮೇನ್ ಆದಂಗೆ ಆಗುತ್ತಲ್ಲ. ಅವರು ಎಷ್ಟು ಜನ ಹೋದ್ರು ಅಲ್ಲಿ ಮಾತಾಡೋದಕ್ಕೆ, ಸಾರಿ ಕೇಳಿ ಅಂದ್ಬಿಟ್ಟು. ಸಾರಿ ಕೇಳಬಾರ್ದು, ಯಾಕಂದರೆ ಅಲ್ಲಿ ಇವರಿಂದ ಕೂಡ ತಪ್ಪಾಗಿಲ್ಲ ಅಂದರೆ ಹೋಗಿ ಅವರಿಂದ ಮತ್ತೆ ತಪ್ಪಾಗಿತ್ತಾರೆ ಹೋಗಿ ಸಾರಿ ಕೇಳೋದ್ರಲ್ಲಿ ಅರ್ಥ ಇದೆ. ಬಟ್ ಇವರೆಲ್ಲ ಮಾತಾಡಿದ ಮಾತುಗಳೇನು, ಹೋಗಲ್ಲೋ ಅಂಥವನು ಇಂಥವನು ನನಗೆಲ್ಲ ಮಾತಾಡ್ತಾರೆ, ಮತ್ತು ಚಾಲೆಂಜ್ ಎಲ್ಲ ಮಾಡ್ತಾರೆ. ಅದ್ರ ಜೊತೆಗೆ ಹೆಣ್ಣು ಮಕ್ಕಳ ವಿಷಯದಲ್ಲಿ ಬೇರೆ ಹಂಗೆ ಅವನು ನಂಗೆ ಮಾತಾಡ್ತಾರೆ. ಎಷ್ಟೆಲ್ಲ ಒಂದು ಕ್ಯಾರೆಕ್ಟರ್ನ ಕುಗ್ಸುವಂಥದ್ದು ಅಥವಾ ಒಂದು ಕ್ಯಾರೆಕ್ಟರ್ನ ಹಾಳು ಮಾಡೋಂಥ ಪ್ರಯತ್ನ ಮಾಡಿದ್ರು. ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾಯಿತ್ತು. ಅಂದರೆ ಜನಕ್ಕೆ ಒಬ್ಬ ವ್ಯಕ್ತಿನ ನೆಗೆಟಿವ್ ಮಾಡೋದಕ್ಕೆ ಇಷ್ಟೆಲ್ಲ ಮಾಡಿಬಿಟ್ರಾ ಅನ್ನೋ ಕೂಡ ಒಂದು ಪ್ರಶ್ನೆ ಬರುತ್ತೆ ಅಶ್ವಿನಿ ಗೌಡ ಅವ್ರ ವಿಷಯದಲ್ಲಿ. ಯಾರು ಊಟ ಬಿಟ್ರು ಅಂತಾನೆ ಅರ್ಥ ಆಗಿಲ್ಲ ನನಗೆ ಅಶ್ವಿನಿಗೋಸ್ಕರ. ನಾನು ಎಲ್ಲ ಮಕ್ಕಳನ್ನ ನೋಡ್ದಂಗೆ ಹೇಳ್ತೀನಿ, ಇದೇ ಬೇಕಾಗಿರೋ ನಮಗೂ ಕೂಡ ಮಕ್ಕಳು ಕೊಡ್ದಂಗೆ ಎಲ್ಲನೂ ಕೂಡ ಹೇಳಿ ಆ ವ್ಯಕ್ತಿ ಕೂಡ ಬದಲಾಗಿ ಒಳ್ಳೆ ರೀತಿ ಆಟಾಡ್ಕೊಂಡು ಹೋಗಲಿ. ಬೇಕು, ಎಲ್ಲ ಬೇಕು, ಒಳ್ಳೆಯದು ಕೆಟ್ಟದ್ದು ಎಲ್ಲ ಬೇಕು, ಆದರೆ ಈ ಒಂದು ಲಿಮಿಟಲ್ಲಿ ಇರಬೇಕು. ಅಶ್ವಿನಿ ಗೌಡವರು ಆ ಲಿಮಿಟ್ನ ಕ್ರಾಸ್ ಮಾಡಿದ್ದಾರೆ. ಯಾಕಂದರೆ ಯಾರ ಮಾತು ಕೇಳೋಕ್ಕೂ ರೆಡಿ ಇಲ್ಲ, ಬಂದವ್ರ ಜೊತೆ ಎಲ್ಲ ಬೇರೆ ಕತೆಗಳು, ಬೇರೆ ಒಂದು ಮ್ಯಾನಿಪುಲೇಷನ್ನು. ಸೊ ಅದೆಲ್ಲ ಏನು ಮಾಡುತ್ತೆ ಅಂದರೆ ಅಲ್ಲಿರುವಂಥ ಸ್ಪರ್ಧೆಗೆ ರಘುವಣ್ಣನ ಬಗ್ಗೆನೂ ಕೂಡ ಒಂದು ನೆಗೆಟಿವ್ ಒಪಿನಿಯನ್ ಬರೋ ರೀತಿ ಕೂಡ ಮಾಡಿಬಿಡುತ್ತೆ. ಸೊ ಏನೆಲ್ಲ ಮಾಡ್ತಾಯಿದ್ದಾರೆ ಅದು ಗೊತ್ತಾಗಲ್ಲ ಅಂದ್ಬಿಟ್ಟು ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಸುದೀಪಣ್ಣ ಎಷ್ಟು ಸೀಸನ್ನ ಹೋಸ್ಟ್ ಮಾಡ್ಕೊಬಂದಿದ್ದಾರೆ, ಅವ್ರಿಗೆ ಇದೆಲ್ಲ ಅರ್ಥ ಆಗಲ್ಲ ಅಂತ ಏನಿಲ್ಲ. ಹೋಗ್ಲಿ ಬಿಡಿ, ಬೇಡ, ದೊಡ್ಡವರಿದ್ದೀರಾ, ಇರಲಿ ಅನ್ನೋ ರೀತಿ ಒಂದು ಚಿಕ್ಕದಾಗಿ ಹೇಳಿದ್ರೆ ಅರ್ಥ ಮಾಡ್ಕೋತಾರೆ ಅಂತ ಅಂದ್ಕೊಂಡಿದ್ರು. ಇವರು ಅರ್ಥ ಮಾಡ್ಕೊಳಂಗಂತೂ ಕಂಡಿಲ್ಲ. ಒಟ್ಟಿನಲ್ಲಿ ಈ ಸೀಸನ್ ನೀವು ಅಬ್ಸರ್ವ್ ಮಾಡಿದ್ರೆ
ಆಲ್ಮೋಸ್ಟ್ ಸುದೀಪ್ ಅಣ್ಣ ಬೇರೆಯವ್ರಿಗೆಲ್ಲ ಕ್ಲಾಸ್ ತೊಗೊಂಡಂಗೆ ಅಶ್ವಿನ್ ಗೌಡ್ರಿಗೆ ಏನು ಕ್ಲಾಸ್ ತೊಗೊಂಡಿಲ್ಲ, ಅದ್ರ ಬಗ್ಗೆನೇ ಕಂಪ್ಲೇಂಟ್ ಇದೆ ತುಂಬ, ಓಕೆನಾ. ಆದರೂ ಕೂಡ ಏನು ಹೇಳಬೇಕು ಅದನ್ನು ಸ್ವಲ್ಪ ಸಾಫ್ಟಾಗಿ ಅವರು ಹೇಳ್ತಾರೋ ಅಥವಾ ಇಂಡೈರೆಕ್ಟ್ ಆಗಿ ಹೇಳ್ತಾರೋ, ಆದರೆ ಇಲ್ಲಿವರೆಗೂ ಕೂಡ ಇವರು ಅರ್ಥ ಮಾಡ್ಕೊಂಡಿರೋ ರೀತಿ ಅಂತೂ ಕಾಣಿಸ್ತಿಲ್ಲ. ಅದು ಅರ್ಥ ಮಾಡ್ಕೊಂಡು ಬದಲಾಗ್ಬಿಟ್ರಂತೂ ನಿಜವಾಗ್ಲೂ ಒಳ್ಳೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗ್ಬೋದು, ಆ ಕೆಪಾಸಿಟಿ ಕೂಡ ಇದೆ. ಬಟ್ ಇಲ್ಲಿ ಏನಾಗ್ತಿದೆ ಅಂದರೆ ತಮ್ಮಲ್ಲಿರುವಂಥ ಈಗೋ ಏನಿದೆ ಅದನ್ನು ಬಿಡೋಕ್ಕೆ ರೆಡಿ ಇಲ್ಲ. ನಾನು ಹೇಳಿದ್ದೆ ಸರಿ, ನನ್ನ ಕಂಟ್ರೋಲೇ ಎಲ್ಲರೂ ಇರಬೇಕು ಅನ್ನೋ ಒಂದು ಥಾಟ್, ಅದರಿಂದನೇ ಇಷ್ಟೆಲ್ಲ ಆಗ್ತದೆ. ಒಂದು ಸಲ ಪ್ರೀತಿಯಿಂದ ಅವ್ರಿಗೆ ಮಾತಾಡೋಕ್ಕೆ ಶುರು ಮಾಡಿದ್ರೆ ಎಲ್ಲರೂ ಕೂಡ ಇವ್ರಿಗೆ ಸೋಲ್ತಾರೆ. ಬಟ್ ನಂದೇ ಎಲ್ಲ ಆಗಬೇಕು, ಬಂದು ಸೋಲಿ ಅಂದರೆ ಯಾರೂ ಸೋಲೋಕ್ಕೆ ಇಷ್ಟಪಡಲ್ಲ. ಪ್ರೀತಿಯಿಂದ ಎಲ್ಲ ಗೆಲ್ಬೋದು, ಅದನ್ನು ಬೇಗ ಅರ್ಥ ಮಾಡ್ಕೊಂಡ್ರೆ ಒಳ್ಳೆಯದಾಗುತ್ತೆ. ನೋಡೋಣ ಏನಾಗುತ್ತೆ ಏನು ಕತೆ ಅಂತ. ಬಟ್ ನನ್ನ ಪ್ರಕಾರ ಬರೀ ಅಶ್ವಿನಿ ಗೌಡವ್ರಿಗೆ ಮಾತ್ರ ಕ್ಲಾಸ್ ಇರೋದಿಲ್ಲ, ಇಲ್ಲಿ ರಘುವಣ್ಣಂಗೆ ಆಗ್ಬೋದು, ರಘುವಣ್ಣಕ್ಕಿಂತ ಹೆಚ್ಚಾಗಿ ಗಿಲ್ಲಿಯವ್ರಿಗೂ ಕೂಡ ಇರುತ್ತೆ ಅನಿಸುತ್ತೆ ಉಸ್ತುವಾರಿ ಕೆಲಸದಲ್ಲಿ. ಮತ್ತು ಅಲ್ಲಿ ಒಂದು ಇದಾಯ್ತು ನೋಡಿ, ಉಸ್ತುವಾರಿದಲ್ಲಿ ಮಾತಾಡ್ಬೇಕಾದ್ರೆ ಅವರು ಸ್ವಲ್ಪ ಹಠ ಮಾಡ್ಕೊಂಡಿಲ್ಲ ಇದ್ರಲ್ಲ, ಅದ್ರ ಬಗ್ಗೆ ಕೂಡ ಒಂದಿಷ್ಟು ಕ್ಲಾಸ್ ಆಗ್ಬೋದು ಅಂತ ಅನಿಸುತ್ತೆ. ವೇಟ್ ಮಾಡಿ ನೋಡೋಣ ಏನಾಗುತ್ತೆ ಏನು ಕತೆ ಅಂತ, ಓಕೆನಾ. ಎಲ್ಲರಿಂದ ಕೂಡ ತಪ್ಪಾಗಿದೆ, ಎಲ್ಲರೂ ಕೂಡ ಪಾಠ ಆಗಲಿ, ಎಲ್ಲರೂ ಕೂಡ ಆ ಪಾಠದಿಂದ ಕಲ್ತ್ಕೊಂಡು ಒಳ್ಳೆ ರೀತಿ ಮುಂದಿನ ದಿನಗಳಲ್ಲಿ ಆಟಾಡ್ಕೊಂಡು ಹೋಗಲಿ ಅಷ್ಟೇ, ಅದರಿಂದ ಒಳ್ಳೇದಾಗಲಿ ಎಲ್ಲರೂ ಕೂಡ ಅಷ್ಟೇ. ಸೊ ಇದಿಷ್ಟು ರಿವ್ಯೂ ಆಗಿತ್ತು. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.